ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಿನ್ನೆ ಬೆಂಗಳೂರಿನಲ್ಲಿ 2000 ಕಿಲೋಮೀಟರ್ ಫುಟ್ಪಾತ್ ಒಂದೇ ಸಲ ಕ್ಲಿಯರ್ ಮಾಡಿದ್ದಾರೆ. ಯಾವ್ಯಾವ ಕಡೆ ಕ್ಲಿಯರ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿನ್ನೆ ಜುಲೈ 1, 2026 ಬೆಳಗ್ಗೆ 9:30ರಿಂದ ಸ್ಟಾರ್ಟ್ ಮಾಡಿದರು ಈ ಒಂದು ಫುಟ್ಪಾತ್ನ ಕ್ಲಿಯರ್ ಮಾಡೋಕ್ಕೆ. ಫುಟ್ಪಾತ್ ಮೇಲೆ ಏನು ಟೀ ಅಂಗಡಿ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಹೂ ಅಂಗಡಿ ಆಗಲಿ ಏನು ಇಟ್ಕೊಂಡಿದ್ರು ಅದನ್ನೆಲ್ಲ ತೆರವುಗೊಳಿಸಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ತೆರವುಗೊಳಿಸೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಸ್ಟಾರ್ಟ್ ಮಾಡಿದೆ ವಾರ್ಡ್ ನಂಬರ್ 153 ಅಶೋಕ ಪಿಲ್ಲರಿಂದ ಮಹಾದೇವನ್ ಪಾರ್ಕ್ವರೆಗೂ ಈಗ ಆಲ್ರೆಡಿ ಮುಗಿಸಿದ್ದಾರೆ. ಅಲ್ಲೂ ಏನೇನು ಇಟ್ಕೊಂಡಿದ್ರೋ ಆ ಒಂದು ಟೀ ಅಂಗಡಿ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಹೂ ಅಂಗಡಿ ಆಗಲಿ ಎಲ್ಲವನ್ನು ಕೂಡ ತೆಗೆದುಹಾಕಿದ್ದಾರೆ. ಇವಾಗ ಯಾಕೆ ಮಾಡಿದ್ರು? ಇಷ್ಟು ದಿವಸ ಯಾಕೆ ಇರಲಿಲ್ಲ? ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಈ ರೀತಿ ಹೇಳಿದೆ, ಫುಟ್ಪಾತ್ ಅಂದರೆ ಪೆಡಿಸ್ಟ್ರಿಯನ್ಸ್ಗೆ ಮಾತ್ರ, ಪಬ್ಲಿಕ್ ಪ್ರಾಪರ್ಟಿ ಅದು. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂತಹ ಕೃಷ್ಣ ಬೈರೇಗೌಡ ಅವರು ನೋ ಎಕ್ಸೆಪ್ಷನ್ ಅಂತಲೂ ಕೂಡ ಹೇಳಿದ್ದಾರೆ. ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ, ಎಲ್ಲ ಕಡೆ ಕೂಡ ತೆರವು ಮಾಡಲೇಬೇಕು ಅಂತ. ಅಂದರೆ ಈ ರೀತಿ ಮಾಡೋದ್ರಿಂದ ಒಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ಏಕೆ ಅಂದರೆ ರೋಡ್ನಲ್ಲಿ ಓಡಾಡೋ ಬದಲು ಫುಟ್ಪಾತಲ್ಲಿ ಓಡಾಡಿದ್ರೆ ಸೇಫ್. ಫುಟ್ಪಾತ್ ಇರೋದು ಜನಗಳಿಗೆ ಓಡಾಡೋಕ್ಕೆ, ಆದ್ದರಿಂದ ಇದು ಒಳ್ಳೆ ಸೈನ್ ಅಂತ ಹೇಳ್ಬೋದು. ಆಕ್ಸಿಡೆಂಟ್ಗಳು ಕೂಡ ಕಡಿಮೆ ಆಗ್ತವೆ. ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಡೈಲಿ ಕೆಲಸಕ್ಕೆ ಹೋಗೋರಾಗಿರ್ಬೋದು ಅಥವಾ ವಾಕಿಂಗ್ ಮಾಡೋರಿಗಾಗಿರ್ಬೋದು, ಅವರೆಲ್ಲ ಅಲ್ಲೇ ನಡೆದಾಡ್ಬೋದು. ಸೇಫ್ಟಿ ಕೂಡ ಇರುತ್ತೆ ಆ್ಯಂಡ್ ಬೆಂಗಳೂರು ಕೂಡ ಕ್ಲೀನ್ ಆಗುತ್ತೆ. ಅಂದರೆ ಇದರಿಂದ 20 ವರ್ಷ ಅಥವಾ 25 ವರ್ಷದಿಂದ ಏನು ಅಲ್ಲೇ ಒಂದು ಬಿಸ್ನೆಸ್ ಮಾಡ್ತಿದ್ದವ್ರಿಗೆ ತೊಂದರೆ ಆಗುತ್ತೆ. ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಗೌರ್ನಮೆಂಟ್ ಗೊತ್ತಿಲ್ಲ. ಆದರೆ ಇದು ಗೌರ್ನಮೆಂಟ್ ಪ್ರಾಪರ್ಟಿ. ಫುಟ್ಪಾತ್ ಅನ್ನೋದು ಗೌರ್ನಮೆಂಟ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಪ್ರಾಪರ್ಟಿ. ಇದನ್ನು ಬೇರೆಯವರು ಬಳಸೋದಾಗಲಿ ಇದಾಗಲಿ ತಪ್ಪು. ಇಷ್ಟು ವರ್ಷ ಬಿಟ್ಟಿದ್ದೇ ತಪ್ಪು ಅಂತ ನಾನು ಹೇಳ್ತೀನಿ. ಅವ್ರಿಗೇನಾರ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಬಟ್ ಇದು ಮಾಡ್ತಾ ಇರೋದು ಸರಿ ಅಂತ ಇದು ನನ್ನ ಅಭಿಪ್ರಾಯ. ಬೆಂಗಳೂರಿನಲ್ಲಿ ಒಟ್ಟು 13,000 ಕಿಲೋಮೀಟರ್ ಫುಟ್ಪಾತ್ ಇದೆ. ಈಗ ಕ್ಲಿಯರ್ ಮಾಡ್ತಿರೋದು 2,000 ಕಿಲೋಮೀಟರ್ ಮಾತ್ರ. ಅಂದರೆ ಫಸ್ಟ್ ಫೇಸಲ್ಲಿ 2,000 ಕಿಲೋಮೀಟರ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಕ್ಲಿಯರ್ ಮಾಡೋದು ಒಳ್ಳೆಯದೇ, ಆದರೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಬಟ್ ಇದು ಹೊಟ್ಟೆ ಮೇಲೆ ಹೊಡೆಯೋದು ಅನ್ನೋದಕ್ಕಿಂತ ಅವರು ಅನಧಿಕೃತವಾಗಿ ಬಿಸ್ನೆಸ್ ಮಾಡ್ತಿದ್ರು. ಆ್ಯಂಡ್ ಇದಕ್ಕೆ ಗೌರ್ನಮೆಂಟ್ ಆಫೀಸರ್ಗಳು ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ರು ಆ್ಯಂಡ್ ಗೊತ್ತಿಲ್ಲ. ಇಷ್ಟು ವರ್ಷ ಎಂತಕ್ಕೆ ಬಿಟ್ಟಿದ್ರು. ಆ್ಯಂಡ್ ಇನ್ನೊಂದು, ನನಗೆ ನ್ಯೂಸ್ನಲ್ಲಿ ನೋಡ್ಬೇಕಾದ್ರೆ ಇದು ನೋಟಿಸ್ ಕೊಟ್ಟಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಇದು ಅವರ ಸ್ವಂತ ಜಾಗ ಅಲ್ಲ. ನೋಟಿಸ್ ಕೊಡೋ ಅಂತಹ ಪರ್ಯಾಯವೇ ಬರಲ್ಲ. ಯಾಕೆಂದರೆ ಇದು ಪಬ್ಲಿಕ್ ಪ್ರಾಪರ್ಟಿ, ಗೌರ್ನಮೆಂಟ್ಗೆ ಸೇರಿದ್ದು ಫುಟ್ಪಾತ್ ಅನ್ನೋದು ರಸ್ತೆ. ಆದ್ದರಿಂದ ಇದು ನೋಟಿಸ್ ಕೊಟ್ಟು ಕೆಡುವಂತಹ ಕಾರ್ಯ ಮಾಡೋದು ಅಲ್ಲ. ಇದು ಅನಧಿಕೃತ ಆಗಿರೋದ್ರಿಂದ ಯಾವುದೇ ಒಂದು ಇಂಟಿಮೇಷನ್ ಕೊಡದೆ ಒಂದು ಇದು ಮಾಡಿದ್ದಾರೆ. ಬಟ್ ಆದರೂ ಇಂಟಿಮೇಷನ್ ಇದೆ. ಜುಲೈ 1ರಿಂದ 10ನೇ ತಾರೀಕುವರೆಗೂ 10 ದಿವಸ ಗಡುವು ಕೊಟ್ಟಿದ್ದಾರೆ. ಏನೇನು ದೊಡ್ಡ ದೊಡ್ಡ ಶಾಪ್ಗಳ ಥರ ಇಟ್ಕೊಂಡಿದ್ದಾರೋ ಅವರೆಲ್ಲ ಖಾಲಿ ಮಾಡಿಕೊಂಡು
ಒಂದು 10 ದಿನಗಳ ಕಾಲ ಟೈಮ್ನ ಕೊಟ್ಟಿದ್ದಾರೆ ಇದು ಮಾಡೋಕ್ಕೆ, ಖಾಲಿ ಮಾಡೋಕ್ಕೆ. ಈ ಒಂದು ಫಸ್ಟ್ ಫೇಸಲ್ಲಿ ಈಗ ಆಲ್ರೆಡಿ 2000 ಕಿಲೋಮೀಟರ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು, ಈ ಒಂದು ಬ್ಯಾಂಗ್ಳೂರು ಈ ರೀತಿ ಕ್ಲೀನ್ ಆಯಿತು ಅಂದರೆ, ಫುಲ್ 13,000 ಕಿಲೋಮೀಟರು ಕ್ಲೀನ್ ಆಯಿತು ಅಂದರೆ ಖಂಡಿತವಾಗ್ಲೂ ಬ್ಯಾಂಗ್ಳೂರು ಇನ್ನೊಂದು ಲೆವೆಲ್ಗೆ ಮೇಲೆ ಹೋಗುತ್ತೆ. ಒಂದು ಫಾರಿನ್ ಕಂಟ್ರಿಗಳಲ್ಲೂ ಕೂಡ ಯಾವುದೇ ಫುಟ್ಪಾತಲ್ಲಿ ಜನಗಳಿಗೆ ಓಡಾಡೋ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಇಲ್ಲೂ ವ್ಯವಸ್ಥೆ ಇದ್ದರೆ ಒಂದು ಬೆಂಗಳೂರಿಗೂ ಕೂಡ ಹೆಮ್ಮೆ ಆಗುತ್ತೆ. ನಾವು ಕೂಡ ಬೆಳೀತಾ ಇದ್ದೀವಿ, ಬೆಂಗಳೂರು ಕೂಡ ಬೆಳೆದಿದೆ ಅಂತ ಅಂದ್ಕೊಳ್ಬೋದು. ಇದಾಗಿತ್ತು ನನ್ನ ಅನಿಸಿಕೆ. ನಿಮಗೇನನ್ನಿಸುತ್ತೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.